ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ಒಂದು ತಮಾಷೆಯ ಘಟನೆಯನ್ನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ. ಇದು ಸುಪ್ರೀಂ ಕೋರ್ಟು ಫ್ಯಾಮಿಲಿ ಕೋರ್ಟು ಅಂತ ನಿಮಗೆ ಗೊಂದಲ ಉಂಟಾಗುವಂಥ ಹೇಳಿಕೆಯನ್ನು ನಮ್ಮ ಮೈಲಾರ್ಡ್ಗಳು ಕೊಟ್ಟಿದ್ದಾರೆ. 3 ಜನರ ಪೀಠಾಸ್ವಾಮಿ, 3 ಜನ ಮೈಲಾರ್ಡ್ಗಳು. ಒಬ್ಬರು ಜಸ್ಟಿಸ್ ಸೂರ್ಯಕಾಂತ್ ಅಂಥೇಳಿ, ಇನ್ನೊಬ್ಬರು ಜಸ್ಟಿಸ್ ಭೂಯಾನ್ ಅವರು, ಇನ್ನೊಬ್ಬರು ಜಸ್ಟಿಸ್ ಕೋಟೇಶ್ವರ್ ಸಿಂಗ್ ಅಂತ. ಈ ಜಸ್ಟಿಸ್ ಸೂರ್ಯಕಾಂತ್ ಯಾರು ಅಂತ ನಿಮಗೆ ಬಹುಶಃ ನೆನಪಿರ್ತದೆ. ಇವರು ನೂಪುರ್ ಶರ್ಮಾ ತನ್ನ ಎಲ್ಲ ಬೇರೆ ಬೇರೆ ಕಡೆ ಹಾಕಿರುವಂಥ ಕೇಸುಗಳೇನಿದ್ದಾವೆ ಅದನ್ನ ಕ್ಲಬ್ ಮಾಡಿ ಒಂದೇ ಕಡೆ ಮಾಡಿಕೊಡಿ, ನಾನು ಕೋರ್ಟಿಗೆ ಬಂದು ಹಾಜರಾಗಲಿಕ್ಕೆ ಸಿದ್ಧಳಿದ್ದೇನೆ, ದೇಶದ ಎಲ್ಲ ಭಾಗದಲ್ಲಿ ನನ್ನ ಮೇಲೆ ಕೇಸುಗಳನ್ನು ಹಾಕಲಾಗಿದೆ, ನಾನು ಆ ರೀತಿ ವಾಸ್ತವಿಕವಾಗಿ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ, ಜೊತೆಗೆ ನನಗೆ ಜೀವ ಬೆದರಿಕೆ ಇದೆ, ಆದ್ದರಿಂದ ನನಗೆ ಒಂದೇ ಕಡೆ ಹಾಕಿದರೆ ನನ್ನ ಭದ್ರತೆಯು ದೊರಕತ್ತೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಅಲವತ್ಕೊಂಡಿರ್ತಾರೆ ನೂಪುರ್ ಶರ್ಮಾ. ಆ ಪ್ರಕರಣ ನಿಮ್ಗೆ ಗೊತ್ತಿರುವಂಥ ಪ್ರಕರಣ, ಅದ್ರ ಬಗ್ಗೆ ನಾನಿಲ್ಲಿ ಚರ್ವಣ ಮಾಡೋದಿಲ್ಲ. ಆವಾಗ ಇದೇ ಮೈಲಾರ್ಡ್ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಹೇಳ್ತಾರೆ, ನೀನು ಮಾಡಿರುವ ಕೆಲಸಕ್ಕೆ ದೇಶದ ಕ್ಷಮೆಯನ್ನು ಕೇಳಬೇಕು, ಅಂಥದ್ರಲ್ಲಿ ರಕ್ತಗಂಬಳಿ ಹಾಸಿ, ಕೆಂಪು ಹಾಸನ್ನು ಹಾಸಿ ನಿನಗೆ ವೆಲ್ಕಮ್ ಮಾಡಿಕೊಳ್ಳಬೇಕಂತ ಗದರ್ಲಿಕ್ಕೆ ಶುರು ಮಾಡ್ತಾರೆ. ಇದು ಯಾವುದೂ ತೀರ್ಪಿನಲ್ಲಿರೋದಿಲ್ಲ, ಅಬ್ಸರ್ವೇಷನಲ್ಲಿ ಹೇಳಿರ್ತಾರೆ, ಟಿಪ್ಪಣಿಯನ್ನು ಮಾಡಿರ್ತಾರೆ. ಆದ್ದರಿಂದ ಅದರ ವಿರುದ್ಧ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಾರದ ಅಸಹಾಯಕ ಸ್ಥಿತಿಯಲ್ಲಿ ಪಾಪ ನೂಪುರ್ ಶರ್ಮಾ ಇರ್ತಾರೆ. ಇದು ನಮ್ಮ ದೇಶದಲ್ಲಿರುವ ವ್ಯವಸ್ಥೆ. ಅಂಥದ್ದೊಂದು ಬೆಂಚಿನಲ್ಲಿ ನಡೆದ ಇವತ್ತು ಘಟನೆಯನ್ನು ಹೇಳ್ತಾ ಇದ್ದೀನಿ. ನಿನ್ನೆ ತಾನೇ ನಡೆದಿರುವ ಘಟನೆ ಇದು. ಎಂಥ ವಿಚಿತ್ರವಾಗಿದೆ ಅಂದರೆ, ಈ 2022ರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಆಯಿತು. ನಿಮ್ಗೆ ಗೊತ್ತಿರೋ ವಿಚಾರ, ಯೋಗಿ ಆದಿತ್ಯನಾಥ್ ಇನ್ನಿಲ್ಲದ ಹಾಗೆ ಪ್ರಚಂಡ ಬಹುಮತದಿಂದ ಆಯ್ಕೆಯಾದರೂ, ಮುಖ್ಯಮಂತ್ರಿಯಾಗಿ ಮರು ಚುನಾಯಿತರಾದರು. ಆ ಸಂದರ್ಭದಲ್ಲಿ ಅಲ್ಲಿ ಕಾನ್ಪುರ್ನ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಸೀಸಾ ಮಾವು ಅಂತೇಳಿ. ಆ ಸೀಸಾ ಮಾವುನಲ್ಲಿ ಒಬ್ಬ ಇರ್ಫಾನ್ ಸೋಲಂಕಿ ಅನ್ನುವಂಥ ಒಬ್ಬ ಅಭ್ಯರ್ಥಿ, ಇರ್ಫಾನ್ ಸೋಲಂಕಿ ಅನ್ನುವಂಥ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಾನೆ. ಆತನ ಮೇಲೆ ಭಾಳ ದೊಡ್ಡದಾದಂಥ ಒಂದು ಮೊಕದ್ದಮೆ ಇರುತ್ತೆ. ಏನಪ್ಪ ಅಂದರೆ, ಕಾನ್ಪುರ್ ದಂಗೆ ಅಂತ ಭಾಳ ಫೇಮಸ್, ಕುಪ್ರಸಿದ್ಧವಾದಂಥ ದಂಗೆ ಅದು. ಈತ ಮುಸಲ್ಮಾನರಿಗೆ ಕುಮ್ಮಕ್ಕನ್ನು ಕೊಟ್ಟು ದಾಳಿಯನ್ನು ಮಾಡಿಸಿರ್ತಾನೆ. ಆ ಕೇಸ್ನಲ್ಲಿ ಈತ ಕಿಂಗ್ ಪಿನ್ ಅಂತ ಸಾಬೀತಾಗಿಬಿಡ್ತದೆ. ಟ್ರಯಲ್ ಕೋರ್ಟ್ನಲ್ಲಿ ಸಾಬೀತಾಗಿಬಿಡುತ್ತೆ, ಈತನಿಗೆ ಶಿಕ್ಷೆ ಆಗಿಬಿಡ್ತದೆ. ಈ 2014ರಿಂದ ಈಚೆಗೆ ನರೇಂದ್ರ ಮೋದಿ ಅವರು ಬಂದಮೇಲೆ ಒಂದು ಏನು ಮಾಡಿದರು ಅಂದರೆ, ಈ ರೀತಿಯ ಪ್ರಕರಣಗಳೇನಿದ್ದಾವೆ ಇದು ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿ ಬರೋದರಿಂದ ಸ್ಪೆಷಲ್ ಕೋರ್ಟ್ನಲ್ಲಿ ಇದರ ವಿಚಾರಣೆಗಳೇ ನಡೀತವೆ. ಅಂದರೆ ಯಾರು MLAಗಳು MP ಗಳು ಈ ರೀತಿ ಇರ್ತಾರೋ ಅವ್ರಿಗಾಗಿ ಬೇಗ 1 ವರ್ಷದಲ್ಲಿ ನಿಕಾಲಿ ಆಗಲಿ, ಕೇಸು ಬೇಗ ಸೆಟ್ಲ್ ಆಗಿಬಿಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ನ್ಯಾಯಾಲಯವನ್ನು ಮಾಡಿದರೆ ಆ ಕೋರ್ಟ್ನಲ್ಲಿ ಈ ಮೊಕದ್ದಮೆ ನಡೀತಾ ಇರ್ತದೆ. ಈತನಿಗೆ ಶಿಕ್ಷೆಯಾಗಿಬಿಡ್ತು. ಅಂದರೆ ಈತ ಕೋಮು ಗಲಭೆಗೆ ಕಾರಣೀಭೂತನಾದ ಮನುಷ್ಯ, ಈತ ರೌಡಿ ಶೀಟ್ರು, ಈತನಿಗೆ ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಲಾಗತ್ತೆ. ಆಟೋಮೆಟಿಕ್ಕಾಗಿ ನಮ್ಮ ಕಾಯ್ದೆ ಪ್ರಕಾರ ಇರುವ ಹಾಗೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದ ಸಂದರ್ಭದಲ್ಲಿ ಆತ ತನ್ನ MLA ಸ್ಥಾನವನ್ನು ಕಳ್ಕೊತಾನೆ, ಜೈಲಿಗೆ ಹೋಗ್ತಾನೆ. ಈತ ಜೈಲಿನಲ್ಲಿದ್ದ, ಇರ್ಫಾನ್ ಸೋಲಂಕಿ ಅನ್ನೋ ಜೈಲಿನಲ್ಲಿದ್ದ. ಈತ ಏನು ಮಾಡ್ದ, ಇದಾದ ಮೇಲೆ ಯಾವಾಗ ಈ ಕ್ಷೇತ್ರ ಖಾಲಿ ಆಯ್ತಲ್ಲ, ಸೀಸಾ ಮಾವು ಅನ್ನುವಂಥ ಕ್ಷೇತ್ರ ಕಾನ್ಪುರ್ ವ್ಯಾಪ್ತಿಯಲ್ಲಿ ಬರುವಂಥ ಸೀಸಾ ಮಾವು ಕ್ಷೇತ್ರ ಖಾಲಿ ಆದ ತಕ್ಷಣ ಚುನಾವಣಾ ಆಯೋಗ ಏನು ಮಾಡುತ್ತೆ, ಅಲ್ಲಿ ಮಧ್ಯಂತರ ನಡುಗಾಲ ಚುನಾವಣೆಯನ್ನು ನಡೆಸಿ ಈತನ ಹೆಂಡತಿ ಸ್ಪರ್ಧೆ ಮಾಡ್ತಾಳೆ ಅಗೇನ್ ಮಿಡ್ ಟರ್ಮ್ ಪೋಲ್ನಲ್ಲಿ. ಆವಾಗ ನಸೀಮ್ ಸೋಲಂಕಿ ಅಂತ ಆಕೆ ಹೆಸರು. ಆಕೆ ಚುನಾವಣೆಯಲ್ಲಿ ಗೆದ್ದು ಆಕೆ MLA ಆಗ್ತಾರೆ. MLA ಆದಮೇಲೆ ಈತ ಏನು ಮಾಡ್ತಾನೆ, ಯಾವಾಗ ಇದು ಶಿಕ್ಷೆ ಅಂತ ಮೊನ್ನೆ ಘೋಷಣೆ ಆಯಿತೋ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಈ 3 ಜನ ಅಧ್ವರ್ಯುಗಳು ಇವರ ಪೀಠಕ್ಕೆ ಬರುತ್ತೆ, ಜಸ್ಟಿಸ್ ಸೂರ್ಯಕಾಂತ್, ಭೂಯಾನ್, ಕೋಟೇಶ್ವರ್ ಸಿಂಗ್ ಅವರಿಗೆ. ಅವ್ರು ಕೇಳ್ತಾರೆ, ಅಲ್ಲಪ್ಪ ನಿನ್ನ ಹೆಂಡತಿ MLA ಆಗಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಮಜಾ ನೋಡಿ, ಇರ್ಫಾನ್ ಸೋಲಂಕಿಗೆ ಪ್ರಶ್ನೆಯನ್ನು ಕೇಳೋದು ಜಡ್ಜ್ಗಳು, ಮೈಲಾರ್ಡ್ಗಳು. ಏನಂತ, ನಿನ್ನ ಪತ್ನಿ ನಸೀಮ್ ಸೋಲಂಕಿ MLA ಆಗಿರೋದು ನಿನ್ನ ಕ್ಷೇತ್ರದಲ್ಲಿ ಇಷ್ಟ ಇಲ್ವಾ, ಯಾಕೆ ಹೀಗೆ ಬಂದು ಕೋರ್ಟಿಗೆ ಬಂದಿದೀಯಾ ಅಂತ ಕೇಳ್ತಾರೆ. ವಾಸ್ತವವಾಗಿ ಆತ ಹೋಗಿದ್ದು ಯಾಕೆ ಅಂದರೆ, ಈ ರೀತಿಯದಾದಂಥ ಜಡ್ಜ್ಮೆಂಟ್ ಬಂದ ಮೇಲೆ ಮುಂದಿನ 6 ವರ್ಷಗಳ ಕಾಲ ಆತ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸ್ಟೇ ಏನಾದರೂ ಸಿಕ್ಕರೆ ಆತ 2027ರ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶ ಸಿಗತ್ತೆ. ಉದಾಹರಣೆಗೆ ನಮ್ಮೆದುರಿಗೆ ಒಂದು ಪ್ರಕರಣ ಇದೆ,
ಈ ಗುಜರಾತ್ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು. ಯಾವುದು? ಕೋಲಾರದಲ್ಲಿ ಆತ ಮಾತನಾಡಿದಂಥ ಅಪಶಬ್ದದ ಮೇಲೆ ಮೊಕದ್ದಮೆ ನಡೀತಾ ಇತ್ತು. ಮೋದಿ ಅನ್ನುವಂಥ ಸರ್ನೇಮ್ ಯಾರಿಗಿರುತ್ತೋ ಅವರೆಲ್ಲ ಕಳ್ಳರೇ ಆಗಿರ್ತಾರೆ ಅಂತ ಆತ ಹೇಳಿದರು ರಾಹುಲ್ ಗಾಂಧಿ. ಅದರ ವಿರುದ್ಧ ಕೇಸ್ ಹಾಕಲಾಗಿತ್ತು. ಕೇಸು ಸಾಬೀತಾಯಿತು. ಈತ ಒಂದು ಇಡೀ ಜನಾಂಗವನ್ನು, ಇಡೀ ಸಮುದಾಯದ ವಿರುದ್ಧ ಕಳ್ಳರು ಅಂತ ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಅಪಚಾರ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ, ನಿಂದನೆಯಾಗಿದೆ, ಸಾಮುದಾಯಿಕ ನಿಂದನೆಯಾಗಿದೆ ಅಂತ ಅವರಿಗೆ ಶಿಕ್ಷೆಯನ್ನು ಘೋಷಿಸಲಾಯಿತು. ರಾಹುಲ್ ಗಾಂಧಿಯವರು ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು. ಅವರು ಅಗೇನ್ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಆ ಶಿಕ್ಷೆಯನ್ನು ವಿಧಿಸಲಾಗಿತ್ತಲ್ಲ, ಯಾವ ಗುಜರಾತ್ ಕೋರ್ಟ್ನಲ್ಲಿ ಆಗಿತ್ತಲ್ಲ, ಗುಜರಾತ್ ಕೋರ್ಟಿನ ಏನು ತೀರ್ಪಿದೆ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದರು. ತಡೆಯಾಜ್ಞೆ ನೀಡಿದ ಕೂಡ ಆಟೋಮೆಟಿಕ್ಕಾಗಿ ಮುಂದೆ 6 ವರ್ಷಗಳ ಕಾಲ ಏನು ನಿಷೇಧವನ್ನು ಹೇರಲಾಗಿತ್ತೋ ರಾಹುಲ್ ಗಾಂಧಿಗೆ ಅದು ತಡೆಯಾಜ್ಞೆಯನ್ನು ವಿಧಿಸಲಾಯಿತು. ಮತ್ತೆ ಅವರು ಚುನಾವಣೆಗೆ ನಿಂತು ಗೆಲ್ಲುವ ಅವಕಾಶ ಲಭ್ಯ ಆಯಿತು. ಎರಡೆರಡು ಕಡೆ ನಿಂತರು, ಒಂದು ಕಡೆ ವಯನಾಡು, ಒಂದು ಕಡೆ ರಾಯಬರೇಲಿ, ಆಮೇಲೆ ವಯನಾಡನ್ನು ಬಿಟ್ಟುಕೊಟ್ಟರು ಸೋದರಿಗೆ, ಅದು ಬೇರೆ ವಿಚಾರ. ಅಂದರೆ ಈ ರೀತಿಯಾದ ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಈ ಇರ್ಫಾನ್ ಸೋಲಂಕಿ 2027 ಚುನಾವಣೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿಯೋ ಅಥವಾ ತನಗೆ ಜಾಮೀನು ಸಿಕ್ಕು ಹೊರಗಡೆ ಬಂದರೆ ಸಂತೋಷವೋ ಏನೋ ಒಂದು ಕಾರಣಕ್ಕೆ ಆತ ತನಗೆ ವಿಧಿಸಿರುವ ಶಿಕ್ಷೆ ಕುರಿತಾಗಿ ಆತ ಅಲ್ಲಿ ಹೋಗಿ ತಡೆಯಾಜ್ಞೆಯನ್ನು ಕುರಿತು. ಆದರೆ ಜಡ್ಜ್ ಹೇಳಿದ್ದೇನು? ನಿಮ್ಮ ಹೆಂಡತಿ MLA ಆಗಿ ಮುಂದುವರಿಬಾರ್ದಾ ಅಂತ ಪ್ರಶ್ನೆ ಕೇಳ್ತಾರೆ. ಏನಿದೇನು ಫ್ಯಾಮಿಲಿ ಕೋರ್ಟ್ ಏನ್ರಿ? ಬೇಡ ಆಗಿದ್ರೆ ಹೇಳ್ಬೋದು, ಇತ್ತೇನಂತ ಅಲಹಾಬಾದ್ ಹೈಕೋರ್ಟಿಗೆ ಹೋಗು, ಅಲ್ಲಿ ಹೋಗಿ ಮೊರೆ ಹೋಗು, ನಮ್ಮ ಹತ್ರ ಯಾಕೆ ಬಂದಿದೆಯಾ ಅಂತ ಕೇಳ್ಬೋದು. ಅದು ಕೇಳೋದು ಬಿಟ್ಟು ಈ ರೀತಿಯಾದ ಪ್ರಶ್ನೆ ಕೇಳುವ ಮೂಲಕ ಉಡಾಫೆಯನ್ನು ಮಾಡುವ ಮನಸ್ಥಿತಿಗೆ ಕೋರ್ಟ್ಗಳು ಬರ್ತವೆ. ಅಂದರೆ ಇವರ ಮೇಲೆ ಏನು ನಾವು ಮಾತಾಡಲಿಕ್ಕೆ ಸಾಧ್ಯ ಇದೆ, ಇವರು ವಿರುದ್ಧವಾಗಿ ಹೇಗೆ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ, ಇದು ಯೋಚನೆ ಮಾಡಬೇಕಾದಂಥ ಸಂದರ್ಭ. ಅದಾದಮೇಲೆ ಈ ಇರ್ಫಾನ್ ಸೋಲಂಕಿ ಏನು ಮಾಡ್ತಾನೆ ಅಂತಂದರೆ ಅಲಹಾಬಾದ್ ಹೈಕೋರ್ಟ್ಗೆ ಹೋದ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈತನಿಗೆ ಜಾಮೀನು ಲಭ್ಯ ಆಯಿತು. ಈಗ ನಿನ್ನೆ ಜಾಮೀನನ್ನು ತೆಗೆದುಕೊಂಡಿದ್ದಾನೆ. ಪ್ರಕರಣದ ಮುಂದಿನ ದಿನಾಂಕವನ್ನು ಸುಪ್ರೀಂ ಕೋರ್ಟಿನ ಮೊಕದ್ದಮೆಗೆ ಮುಂದಿನ ಡೇಟನ್ನು ಕೊಡಲಾಗಿದೆ. ಈತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಮುಂದುವರೆದ ಭಾಗ. ಆದರೆ ಕೋರ್ಟು ಯಾವ ವಿಷಯದ ಕುರಿತು ಈಗ ನೋಡಿ, ಒಂದು ಈ ರೀತಿಯಾದಂಥ ಪ್ರಕರಣಗಳು ಸಂಭವಿಸಿದ ಸಂದರ್ಭದಲ್ಲಿ MLA MP ಕೋರ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಸಂಭವಿಸಿದ ಯಾವುದೇ ಟ್ರಯಲ್ ಕೋರ್ಟ್ನಲ್ಲಿ ಇಂಥದ್ದೊಂದು ಕೋಮು ಗಲಭೆಯ ಮೊಕದ್ದಮೆ ಬಂದಂಥ ಸಂದರ್ಭದಲ್ಲಿ ಒಂದು 50-60 ಜನ ಸಾಕ್ಷಿಗಳಿರ್ತಾರೆ. ಇವರು ಒಂದು 10 ಜನ ಬಂದರೆ ಇನ್ನು 20 ಜನ ಬಂದಿರಲ್ಲ. ಮತ್ತು ಅವರು ವಾರಂಟ್ ಇಶ್ಯೂ ಮಾಡ್ತಾರೆ, ಅವ್ರು ಬರೋಲ್ಲ, ಬಾಡಿ ವಾರಂಟ್ ತೆಗಿತಾರೆ. ಅವ್ರು ಬರೋವರೆಗೂ, ಎಲ್ಲರೂ ಬರೋವರೆಗೂ ಕೇಸ್ಗಳನ್ನೇ ಎಷ್ಟೋ ಜಡ್ಜ್ಗಳು ನಡೆಸೋದಿಲ್ಲ. ಹೀಗೆಲ್ಲ ಇರ್ತದೆ. ಇದೆಲ್ಲ ದಾಟಿಕೊಂಡು ಸ್ಟೇಟ್ಮೆಂಟ್ ಆಗಿ, ಕ್ರಾಸ್ ಎಕ್ಸಾಮಿನೇಷನ್ ಆಗಿ, ತೀರ್ಪು ಬರುವ ಹೊತ್ತಿಗೆ 7-11 ಆಗಿಬಿಟ್ಟದೆ. ಆ ತೀರ್ಪು ಬರಲಿಕ್ಕೇ 7-11 ಆದಮೇಲೆ ಆ ಫೈಲು ಏನು ತೀರ್ಪು ಬಂದಿದೆ ಅದು ಹೈಕೋರ್ಟಿಗೆ ಹೋಗುತ್ತೆ ಅಥವಾ ಸುಪ್ರೀಂ ಕೋರ್ಟಿಗೆ. ಇವ್ರೇನು ತಂದಿದ್ದಾರೆ ಹಿಂಗೆ ಬಂದಿರುತ್ತೆ. ಅಲ್ಲಿ 2 ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳು, ಯಾವುದು ನಮ್ಮ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಆಯಿತು. ಅಲ್ಲೇನು ಸಾಕ್ಷಿಗಳನ್ನು ಕರೆಸಿ ನೀವು ಕೇಳಬೇಕಾಗಿಲ್ಲ ಅಥವಾ ಸ್ಟೇಟ್ಮೆಂಟ್ಗಳನ್ನು ತೊಗೋಬೇಕಾಗಿಲ್ಲ. ಆಗಿರುವಂಥ ತೀರ್ಪಿನ ಕುರಿತು ಮೆರಿಟ್ಗಳನ್ನು ನೋಡೋದು, 2 ವಕೀಲರ ಆರ್ಗ್ಯುಮೆಂಟ್ಗಳನ್ನು ಕೇಳೋದು, ಅದರ ಮೇಲೆ ತಡೆಯಾಜ್ಞೆಯನ್ನು ಕೊಡ್ತಿರೋ, ಕೇಸನ್ನು ವಜಾ ಮಾಡ್ತಿರೋ, ಕೇಸನ್ನು ಎತ್ತಿ ಹಿಡಿತಿರೋ, ಆಯಾ ಜಡ್ಜಿನ ವಿವೇಚನೆ ಮತ್ತು ವಿವೇಕ, ಆತನ ಜ್ಞಾನ, ಇದ್ರ ಮೇಲೆ ತೀರ್ಮಾನ ಆಗುತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ. ನಿಜವಾದ ಕೆಲಸ ನಡೆಯೋದೆಲ್ಲಿ? ಟ್ರಯಲ್ ಕೋರ್ಟ್ನಲ್ಲಿ ನಡೆಯೋದು. ಟ್ರಯಲ್ ಕೋರ್ಟ್ನಲ್ಲಿ ಆರೋಪಿಗಳು ಬರ್ತಾರೆ, ಸಾಕ್ಷಿಗಳು ಬರ್ತಾರೆ, ಅವರ ವಕೀಲರು ಬರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಗ್ಯುಮೆಂಟ್ಗಳು ನಡೀತವೆ. ದೊಡ್ಡ ಪರಿಶ್ರಮ ನಡೆಯೋದೇ ಅಲ್ಲಿ. ಕ್ಷಣಾರ್ಧದಲ್ಲಿ ಇಲ್ಲಿ ಸ್ಟೇ ಕೊಟ್ಬಿಡೋದು. ಮಜಾ ನೋಡಿ. ಲಾಲು ಯಾದವ್ ವಾಪಸ್ ಜೈಲಿಗೆ ಹೋಗಿದ್ದು ನಾ ಇಲ್ಲಿವರೆಗೂ ನೋಡಲೇ ಇಲ್ಲ ರೀ. ಮೇವು ಹಗರಣದಲ್ಲಿ ಒಂದು ಸಲ ಜೈಲಿಗೆ ಹೋಗಿ ಬಂದ ವ್ಯಕ್ತಿ ಹುಷಾರಿಲ್ಲ ಅಂತ ಹೊರಗಡೆ ಬಂದವರು ಚಂಪಾರನ್ ಮಟನ್ ಮಾಡುವಂಥ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಸೇರಿ. ಒಂದೂವರೆ ವರ್ಷ ಹಿಂದೆ ದಿನ ಟೆನ್ನಿಸ್ ಆಡ್ತಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪರ ಬ್ಯಾಟಿಂಗ್ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಇನ್ನೂ ಮದುವೆ ಯಾಕೆ ಆಗಿಲ್ಲ ಅಂತ ಪತ್ರಕರ್ತರಿಗೆ ಪ್ರಶ್ನೆ ಕೇಳ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಯಾವ ಕಾರಣಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವ್ರಿಗೆ ಜಾಮೀನು ಕೊಡಲಾಗಿದೆ. ಅವತ್ತು ಜಾಮೀನು ಕೊಟ್ಟು ದಿಲ್ಲಿವರೆಗೂ ಅವ್ರ ಆರೋಗ್ಯ ಸರಿನೇ ಹೋಗಲಿಲ್ವಾ? ಜಾಮೀನು ರದ್ದೇ ಆಗಲಿಲ್ವಾ? ಯಾವ ಆಧಾರದಲ್ಲಿ ನೀವು ಅವ್ರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ? ಪೆರೋಲ್ ಅಂತ ಬಿಟ್ಟಿರ್ತೀರಿ, ನೀವು ಆರೋಗ್ಯದ ದೃಷ್ಟಿಯಿಂದ ಬಿಟ್ಟಿದ್ದೀರಿ. ಎಷ್ಟು ದಿವಸಕ್ಕೆ? ಹಾಗೆ ಖಾಯಂ ಬಿಟ್ಬಿಡೋದು. ಹಂಗಾರೆ ಯಾವುದೇ ಒಂದು ಮೊಕದ್ದಮೆಯಲ್ಲಿ ಒಂದು ತಡೆಯಾಜ್ಞೆ ಅಂತ ಕೊಡ್ತಾರೆ ಅಂತ ತಿಳ್ಕೊಳ್ರಿ. ಆ ತಡೆಯಾಜ್ಞೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾಮೀನು ತೆಗೆದುಕೊಂಡಿದ್ದಾರೆ. ಇಬ್ಬರು ಆರೋಪಿಗಳೇ 700 ಕೋಟಿ ರೂಪಾಯಿ ಅಷ್ಟು ಆಸ್ತಿಯನ್ನು ಹೊಡೆದಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಇದೆ. ಜಾಮೀನಲ್ಲಿ ಹೊರಗಡೆ ಇದ್ದಾರೆ. ಜಾಮೀನು ಎಲ್ಲಿವರೆಗೂ? ಖಾಯಂ ಕೇಸ್ ಮುಗಿಯೋವರೆಗೂ ಜಾಮೀನಾ?
ಒಂದು ಸಲ ಫೈಲ್ ಬಂತು, ಆ ಜಾಮೀನು ಕೊಟ್ಟರು, ಅದಾದಮೇಲೆ ಆ ಕೇಸ್ ವಾಪಸ್ ಬರೋಂಗೇ ಅಲ್ಲ. ಈ ರೀತಿಯದಾದಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಜಡ್ಜ್ ಕೇಳಿದರೆ ನೀನೇನು ನಿನ್ನ ಹೆಂಡ್ತಿ ನಮ್ಮ MLA ಆಗಿರ್ಲಿಕ್ಕೆ ಬಿಡ್ತಾ ಇಲ್ವಲ್ಲಪ್ಪ, ಇದು ಯಾವ ರೀತಿ ನಿಂದು ಅಂತ ಅವ್ರು ಕೇಳ್ತಾರೆ. ಇಂಥ ವ್ಯವಸ್ಥೆಯ ಮಧ್ಯೆ ನಿಮ್ಮಂಥ ಸಾಮಾನ್ಯ ಜನರು ನ್ಯಾಯಾಲಯದಲ್ಲಿ ನ್ಯಾಯ ದೊರಕತ್ತೆ ಅನ್ನುವಂಥ ಕನಸನ್ನು ಕಾಣ್ತೀವಿ, ನಿರೀಕ್ಷೆಯನ್ನು ಇಟ್ಕೋತೀವಿ. ಎಷ್ಟರ ಮಟ್ಟಿಗೆ ಸರಿ ಅಂತ ಮಂಥನ ಮಾಡಲಿಕ್ಕಾಗಿ ಸಂಚಿಕೆ ಮಾಡಿದೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.